ಇನ್ನು ಜಲಕ್ಷಾಮದ ನಡುವೆ ಬೆಂಗಳೂರಿಗರಿಗೆ ಜಲಮಂಡಳಿ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನ ಈ ಜನರಿಗೆ ಇಷ್ಟು ದಿನ ನೀರು ಬಿಡ್ತಾ ಇದ್ರು, ಅದರಲ್ಲಿ ಶೇಕಡ 10ರಷ್ಟು ಕಡಿತ ಮಾಡೋ ಬಿಬಿಎಂಪಿ ಮುಂದಾಗಿದೆಯಂತೆ. ಕಾರಣ ಏನು ಮತ್ತು ಯಾರಿಗೆ ನೋಡ್ತಾ ಹೋಗೋಣ. ಏಪ್ರಿಲ್ 14ರಿಂದ ಶೇಕಡ 10ರಷ್ಟು ನೀರು ಕಡಿತ. ನೀರಿನ ಅಭಾವ ಜಲಮಂಡಳಿಯಿಂದ ಮಹತ್ವದ ನಿರ್ಧಾರ. 20ರಿಂದ 40 ಲಕ್ಷ ಲೀಟರ್ ಬಳಸೋ ಬಲ್ಕ್ ಬಳಕೆದಾರರಿಗೆ ಕಡಿತ. ನೀರಿನ ಅಭಾವ ನೀಗಿಸೋದಿಕ್ಕೆ ಜಲಮಂಡಳಿ ದಿನಕ್ಕೊಂದು ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆ. ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ವಹಿಸಿಕೊಳ್ತಾ ಇದೆ. ನೀರಿಲ್ಲದೆ ಇರೋ ಪ್ರದೇಶಗಳಿಗೆ ನೀರನ್ನ ಪೂರೈಸೋದಿಕ್ಕೆ ಕ್ರಮ ವಹಿಸ್ತಾ ಇದ್ದು ಮಹತ್ವದ ನಿರ್ಣಯವನ್ನ ಕೈಗೊಂಡಿದೆ. ಏಪ್ರಿಲ್ 14ರಿಂದ ಶೇಕಡ 10ರಷ್ಟು ನೀರನ್ನ ಕಡಿತಗೊಳಿಸೋದಿಕ್ಕೆ ನಿರ್ಧಾರ ಮಾಡಿದೆ. 20ರಿಂದ 40 ಲಕ್ಷ ಲೀಟರ್ಗಳಷ್ಟು ಬಳಸೋ ಬಲ್ಕ್ ಬಳಕೆದಾರರಿಗೆ ನೀರು ಕಡಿತ ಮಾಡಿ ನೀರಿಲ್ಲದೆ ಇರೋ ಪ್ರದೇಶಗಳಿಗೆ ನೀರನ್ನ ಪೂರೈಸೋದಿಕ್ಕೆ ನಿರ್ಧಾರ ಮಾಡಿದೆ. ನೀರನ್ನು ಉಳಿತಾಯ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು. ನೀರನ್ನು ಉಳಿತಾಯ ಮಾಡೋದು ಕೇವಲ ಜಲಮಂಡಳಿಗೆ ಮಾತ್ರ ಅಲ್ಲ, ಜನರಿಗೂ ಅನುಕೂಲ ಆಗುತ್ತೆ. ಇದರಿಂದ ಹೆಚ್ಚು ನೀರು ಬೇರೆಯವರಿಗೆ ಬಳಕೆ ಆಗಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಏನು ಸರಬರಾಜು ಮಾಡ್ತಾ ಇದ್ದೀವಿ, ಆ ನೀರಲ್ಲಿ ಅವರಿಗೆ ಅವಶ್ಯಕತೆಗಿಂತ ಹೆಚ್ಚುವರಿಯಾಗಿ ಸರಬರಾಜು ಮಾಡೋದು ಕಂಡು ಬಂದರೆ, ಅಂದರೆ ಮಿನಿಮಮ್ ಏನು ಸೇವ್ ಮಾಡಿದ ಮೇಲೆ ಎಷ್ಟು ಸೇವ್ ಆಗ್ಬೋದು ಅಷ್ಟು ಬೇಕಾಗುತ್ತೆ, ಅಷ್ಟು ಮಾತ್ರ ಉಳಿಸ್ಕೊಂಡು ಉಳಿದನ್ನು ಕಟ್ ಮಾಡ್ತೀವಿ. ಇನ್ನು ನೀರು ಉಳಿತಾಯ ಪಂಚಸೂತ್ರಗಳಲ್ಲಿ ಇದು ಒಂದಾಗಿದೆ. ಅಪಾರ್ಟ್ಮೆಂಟ್ ಹಾಗೂ ಬಲ್ಕ್ ಯೂಸರ್ಸ್ಗಳ ಪ್ರತಿನಿಧಿಗಳ ಜೊತೆ ಸಭೆ ಮಾಡಿ ನೀರು ಕಡಿತದ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು 200 MLD ನೀರನ್ನ ಬಳಸ್ತಾ ಇದ್ದಂತಹ ನೀರನ್ನ ಕಡಿತ ಮಾಡಿ ನೀರಿಲ್ಲದ ಪ್ರದೇಶಗಳಿಗೆ ಸರಬರಾಜು ಮಾಡ್ತಿದ್ದಾರೆ. ನೀರಿನ ಅಭಾವ ಅಥವಾ ಸಮೃದ್ಧಿಯಾಗಿ ಮಳೆಯಾಗಿ ಅಂತರ್ಜಲ ವೃದ್ಧಿಯಾದ್ರೆ ನೀರು ಕಡಿತದ ಆದೇಶವನ್ನ ವಾಪಸ್ ಪಡ್ಕೊಳ್ತಾರಂತೆ. ಈಗ ನಮ್ಮ ಏರ್ಟೆಲ್ ಅಳವಡಿಕೆ ಮಾಡೋದಕ್ಕೆ ಕರೆಸಿ ಎಲ್ಲರಿಗೂ ಮಾತಾಡಿದ್ದೇವೆ, ತಿಳುವಳಿಕೆ ಕೊಟ್ಟಿದ್ದೇವೆ. ಈಗಾಗಲೇ 21ನೇ ತಾರೀಕು ಮಾರ್ಚಿಂದ 31ನೇ ತಾರೀಕರಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಅದಾದ ಮೇಲೆ ಕೂಡ ಕೆಲವರು ಇನ್ನೂ ನಮಗೆ ಟೈಮ್ ಬೇಕಂತ ಹೇಳ್ತಿದ್ದರು. ಈಗ 7 ದಿವಸಗಳ ಕಾಲ ಟೈಮ್ ಕೊಟ್ಟಿದ್ದೇವೆ. ಅಂದಹಾಗೆ ನೀರಿನ ಅಭಾವ ಹಿನ್ನೆಲೆಯಲ್ಲಿ ಏಪ್ರಿಲ್ 14ರಿಂದ ಶೇಕಡ 10ರಷ್ಟು ನೀರನ್ನ ಕಡಿತದ ನಿರ್ಧಾರವನ್ನ ಮಾಡಲಾಗಿದೆ. ಜನ ಈ ರೂಲ್ಸ್ ಅನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.